ನಮಸ್ತೆ. ನಮಸ್ಕಾರ ಸರ್. ಸರಿ, ತಮ್ಮ ಪರಿಚಯ? ನಾನ್ ಸಂಜಯ್ ಕುಮಾರ್ ಅಂತ ಹೇಳಿ. ಯಾವ ಊರು? ನಮ್ದು ಮಂಡ್ಯ ಜಿಲ್ಲೆ ಮುದ್ದೂರು ತಾಲೂಕು ಕೊಪ್ಪ ಹೋಬಳಿ ಮೂಡ್ಲದೊಡ್ಡಿ ಗ್ರಾಮ. ಮೂಡ್ಲದೊಡ್ಡಿಯವರು. ಈಗ ನೀವು ವ್ಯವಸಾಯನೇ ಮಾಡ್ತಾ ಇದೀರಾ ಇಲ್ಲ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದೀರಾ? ಇಲ್ಲ, ನಾನು ಫಸ್ಟ್ ಬೆಂಗಳೂರಿಗೆ ಹೋಗಿದ್ದೆ. ನನಗೆ ಬೆಂಗಳೂರು ಅಡ್ಜಸ್ಟ್ ಆಗ್ಲಿಲ್ಲ. ಆಮೇಲೆ ಊರಿಗೆ ಬಂದು ಕೊರೋನಾದಲ್ಲಿ ಬಂದಿದ್ದು ನಾನು. ಕೋವಿಡ್ ಟೈಮಲ್ಲಿ ಬಂದಿದ್ದು. 2019 ಫಸ್ಟ್ ವೇವ್ ಸೆಕೆಂಡ್ ವೇವ್? ಫಸ್ಟ್ ವೇವ್ ಅಲ್ಲೇ ಬಂದ್ಬಿಟ್ಟೆ ನಾನು. ಫಸ್ಟ್ ವೇವ್ ಅಲ್ಲಿ ಬಂದ್ಬಿಟ್ರಿ. ಬಂದು ನಾನು ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ ಲೇಬರ್ಗೆ. ಆಮೇಲೆ ನಾವು ಏನಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ದೇ ಸ್ವಲ್ಪ ಕುರಿ ಇತ್ತು. ಸ್ವಲ್ಪ ಸಬ್ಸಿಡಿ ತಗೊಂಡು ಶೆಡ್ ಮಾಡ್ಕೊಂಡು ಈಗ ಅದೇ ಕುರಿನ ಒಂದ 150 ಗಂಟೆ ಇಂಕ್ರಿಮೆಂಟ್ ಮಾಡ್ಕೊಂಡಿದೀವಿ. 150 ಫಸ್ಟ್ ಮೇಕೆನು ಮಾಡಿದ್ದು. ಮೇಕೆ ಚಂದ್ರಾಯಪಟ್ಟಣದಿಂದ ತಂದಿದ್ದ ಓತಗಳು. ಅದು ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ. ಲಾಸ್ ಆಯ್ತು ಸ್ವಲ್ಪ. ಅದು ಅಂದ್ರೆ ಚಂದ್ರಾಯಪಟ್ಟಣದ್ದು ಓತಗಳು ತಂದಿದ್ದು. ಅವು ಇಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ. ಮತ್ತೆ ಫಾರಂ ಎಲ್ಲ ಡ್ಯಾಮೇಜ್ ಮಾಡೋದು. ಮತ್ತೆ ಮೇಕೆಗಳು ಸ್ವಲ್ಪ ಇದು ಕುರಿಗಳಾದ್ರೆ ಬೆಟರ್. ಏನ್ ಸಮಸ್ಯೆ ಅಂದ್ರೂ ಅದರಿಂದ ಏನ್ ಸಮಸ್ಯೆ ಐತಿ ನಿಮ್ಗೆ? ಮೇಕೆಗಳು ಸ್ವಲ್ಪ ಹೊರಗಡೆ ಓಡಾಡ್ಬೇಕು. ಅಂದ್ರೆ ಸ್ಟಾಲ್ ಇದು ಹಾಕಿ ಫೀಡ್ ಮಾಡಕ್ ಆಗಲ್ಲ. ಅವು ಸ್ವಲ್ಪ ಅದು ಹೊರಗಡೆ ಬಿಡ್ಬೇಕು. ಇನ್ಕ್ರೀಸ್ ಆಗಲ್ಲ. ಸೊ ನಮ್ ಲೋಕಲ್ ಮೇಕೆಗಳಾದ್ರೆ ಲೋಕಲ್ ಆದ್ರೂ ಅಷ್ಟೇನೆ, ಒಳಗಡೆ ಸ್ಟೋರ್ ಮಾಡಿ ಮೇಸಕ್ ಆಗಲ್ಲ. ಹೊರಗಡೆ ಓಡಾಡ್ಲೇಬೇಕು. ಅದು ಒಳ್ಳೇದು. ಈಗ ಇಲ್ಲಿ ಕುರಿ ಆದ್ರೆ ನಿಮ್ಗೆ ಆತರ ಇಲ್ಲ, ಒಳಗಡೆ ಇಟ್ಕೊಂಡ್ರು ಅದು ಸ್ಟಾಲ್ ಫೀಡ್ ಮಾಡ್ಬೋದು. ಈಗ ಇಲ್ಲಿರೋದು ಎಲ್ಲ ಲೋಕಲ್ ಕುರಿಗಳು? ನಮ್ದೇ ಲೋಕಲ್ ತಳಿನೇ. ಎಲ್ಲ ಲೋಕಲ್ ತಳಿನೇ. ಸ್ವಲ್ಪ ಕ್ರಾಸ್ ಇದೆ, ಬಂಡೂರ್ ಕ್ರಾಸ್ ಕ್ರಾಸ್ ಇದಾವೆ. ಸ್ವಲ್ಪ ಇದೆ ಅಷ್ಟೇನೆ. ಇನ್ ಬಾಕಿದೆಲ್ಲ ಲೋಕಲ್. ಅಂದ್ರೆ ಬಂಡೂರ್ ನೀವೇ ಕ್ರಾಸ್ ಮಾಡಿರೋದಾ ಇಲ್ಲ ಹೊರಗಡೆ ತಂದು? ಇಲ್ಲ, ಒಂದ್ ಸ್ವಲ್ಪ ಕುರಿಗಳು ಮಾತ್ರ ತಗೊಂಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಈಗ ಅದೇ ಮರಿಗಳು ಇದಾಗಿದೆ. ಸುವರ್ಣ ನಾರಿ ಟಗರು ಮಾಡ್ಕೊಂಡಿದೀವಿ ನಾವು. ಯಾವ್ದು? ನಾರಿ ಸುವರ್ಣ ಮಾಡ್ಕೊಂಡಿದ್ದೀರಾ? ಅದನ್ನ ನಾವು ನಾಟಿ ಕುರಿ ಕ್ರಾಸ್ ಮಾಡ್ಕೊಳ್ತಾ ಇದೀರಾ? ಹೌದು. ಮೊದಲು ನೀವು ಶುರು ಮಾಡಿದಾಗ ಇದು ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ? ನಾವು ಒಂದ 50 ರಿಂದ 60 ಕುರಿ ಇತ್ತು. 50 ರಿಂದ 60 ಕುರಿ ನಮ್ದೇ ಸ್ವಂತ ಕುರಿ ಇತ್ತು. ಆಲ್ರೆಡಿ ಸ್ವಂತ ಇತ್ತು. ನಾವು ಅಂದ್ರೆ ನಮ್ದು ಅವಾಗಿಂದನೂ ಕುರಿ ಮೇಯಿಸ್ಕೊಂಡೆ ಬಂದಿದ್ರಿಂದ ಸ್ವಂತ ಕುರಿ ಇತ್ತು. ಇದು ನಾರಿ ಸುವರ್ಣ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಯಾವ ರೀತಿ ಪರಿಚಯ ಆಯ್ತು? ನಾರಿ ಸುವರ್ಣ ಅದು ನಾನು ಸುಮಾರು ನೋಡಿದಾಗ ನಾಟಿ ಕುರಿಗೆ ಕ್ರಾಸಿಂಗ್ ಪರ್ಪಸ್ಗೆ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಸುಮಾರು ಜನ ಡಾಲ್ ಫಾರ್ಮ್ ಮಾಡ್ತಾರೆ, ಕೆಲವೊಬ್ರಿಗೆ ಮಾಡ್ತಾವ್ರೆ ನಾನ್ ನೋಡಿರಂಗೆ. ಮತ್ತೆ ಬಂಡೂರಲ್ಲೂ ಮಾಡ್ತಾರೆ. ಆದ್ರೆ ಬೆಟರ್ ಅಂದ್ರೆ ನಾರಿ ಸುವರ್ಣ. ಓಕೆ. ನಾರಿ ಸುವರ್ಣದ ವಿಶೇಷತೆ ಅಂದ್ರೆ ಟಗರು ಸ್ವಲ್ಪ ಹೈಟ್ ಇರುತ್ತೆ, ಲೆಂತ್ ಇರುತ್ತೆ. ಮತ್ತೆ ಕೆಲವೊಂದ್ಸಲ 2 ಮರಿ ಹಾಕೋ ಚಾನ್ಸಸ್ ಇರುತ್ತೆ ನಮ್ಮ ಹೂವೆ. ನಾರಿ ಸುವರ್ಣದಿಂದ ನಿಮ್ಗೆ ನಾರಿ ಸುವರ್ಣ ಕುರಿ ಆದ್ರೆ ಆಲ್ಮೋಸ್ಟ್ 2 ಮರಿ ಹಾಕುತ್ತೆ. ನಾರಿ ಸುವರ್ಣ 2 ಹಾಕುತ್ತೆ. ನಮಗೂ ಆತರ ಬೆನಿಫಿಟ್ ಸಿಗ್ಬೋದು ಅಂತ ನಾನು ಮಾಡಿದೀನಿ. ಇನ್ನೂ ಯಾವ್ದು ಆತರ ಆಗಿಲ್ಲ. ಬಟ್ ಕ್ರಾಸಿಂಗ್ ಆಗಿದೆ. ಮರಿ ಚೆನ್ನಾಗ್ ಬರ್ತಾ ಇದೆ. ಸಿಂಗಲ್ ಬರ್ತಾ ಇರೋದು. ಅದ್ರದ್ದು ಮಾಂಸದ್ದು ಏನಾದ್ರು ಟೇಸ್ಟ್ ಆಗ್ಲಿ? ಇಲ್ಲ, ನಾವಿನ್ನು ಟೆಸ್ಟ್ ಮಾಡಿಲ್ಲ. ಬಟ್ ಚೆನ್ನಾಗಿದೆ ಅಂದ್ರೆ ಅದ್ರದ್ದು ಬೆಳವಣಿಗೆ ಚೆನ್ನಾಗಿದೆ. ಲೆಂತ್ ಇದೆ ಟಗರು, ಮತ್ತೆ ಹೈಟು ಇದೆ. ಹಂಗಾಗಿ ಮರಿ ಚೆನ್ನಾಗ್ ಬರುತ್ತೆ. ನಮ್ ನಾಟಿಗೂ ಅದಕ್ಕೂ ಒಳ್ಳೆ ಮರಿ ಬರ್ತಾ ಇದೆ ನಮ್ಗೆ. ಈಗ ಉದಾಹರಣೆಗೆ ನಮ್ ನಾಟಿದಾದ್ರೆ ಒಂದ್ ಅಂದಾಜು 1 ವರ್ಷ ಅಥವಾ 1 ವರ್ಷದ ಮರಿ ಎಷ್ಟು ಕೆಜಿ ಬರ್ತದೆ? ನಾರಿ ಸುವರ್ಣ ಆದ್ರೆ ಎಷ್ಟು ಬರ್ತದೆ ಕ್ರಾಸ್ ಆಗಿರೋದು? ಒಂದು 4-5 ಕೆಜಿ ಡಿಫ್ರೆಂಟ್ ಬರುತ್ತೆ. ನಾರಿ ಸುವರ್ಣ 5-6 ಕೆಜಿ ಮೇಲೆ ಡಿಫ್ರೆಂಟ್ ಬರ್ತದೆ. ಅದು 4 ಕೆಜಿ ಜಾಸ್ತಿ ಬರ್ತದೆ. ಮರಿ ಹುಟ್ಟತಾನೆ ದೊಡ್ಡ ಇರುತ್ತೆ. ಅದು ಬರುತ್ತೆ. ನಮ್ ನಾಟಿ ಕುರಿಗಿಂತ ಹೈಟ್ ಮತ್ತೆ ಇದ್ರಲ್ಲೇ ಇನ್ಕ್ರೀಸ್ ಎಲ್ಲ ಇರುತ್ತೆ. ಈಗ ಇದಕ್ಕೆ ಈಗ ಮೇವು ಏನಾಗ್ತಾ ಇದೀರ ನೀವು? ಮೇವು ನಾವು ಆಲ್ಮೋಸ್ಟ್ ಹೊರಗಡೆ ಹೋಗ್ತಿವಿ. ನೈಟ್ ಬಂದಾಗ ಸ್ವಲ್ಪ ನಿಮಗೆ ಸದ್ಯಕ್ಕೆ ಸ್ಟಾಲ್ ನ ಇಟ್ಕೊಂಡಿದೀರಾ? ನಾವು ಹೊರಗಡೆ ಇನ್ನೊಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ನಾವು. ನಾವೇ ಸ್ವಂತ ಸೈಲೇಜ್ ತೊಟ್ಟಿಗಳು ಮಾಡ್ಕೊಂಡು ನಾವೇ ಜೋಳ ಬೆಳ್ಕೊಂಡು ಸೈಲೇಜ್ ಎಲ್ಲ ಮಾಡೋದು. ಬಟ್ ಏನಪ್ಪಾ ಅಂದ್ರೆ ನಮ್ಗೆ ಅಷ್ಟು ಐಡಿಯಾ ಗೊತ್ತಾಗಿಲ್ಲ. ಫಸ್ಟ್ ಫೇಲ್ಯೂರ್ ಆದ ಸೈಲೇಜ್ ಅಲ್ಲಿ. ಅದಕ್ಕೆ ಈಗ ಅದಕ್ಕೆ ಸೈಲೇಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಈಗ ಸದ್ಯಕ್ಕೆಲ್ಲ ಹೊರಗಡೆ ಮೇವನ್ನೇ ತಂದು ಹೌದೌದು ಹೊರಗಡೆ ಮೇಯಿಸ್ಕೊ ಬರ್ತೀರಾ? ಪ್ಲಸ್ ಇಲ್ಲಿ ನಿಮ್ಮ ಹತ್ರ ಏನಿದೆ ಅದನ್ನ ಮೇವನ್ನ ಹಾಕ್ತಾ ಇದ್ದೀರಾ? ಹೌದೌದು. ಈಗ ನಿಮ್ಗೆ ಈಗ ಮೇವು ಈಗ ಹೊರಗಡೆ ಜೊತೆಗೆ ಒಳಗಡೆ ಬಂದಾಗ ನೀವೇನು ಮೇವು ಕೊಡ್ತಾ ಇದ್ರಿ ಇದಕ್ಕೆ? ನಾವು ಸ್ವಲ್ಪ ಜೋಳ ಕೊಡ್ತೀವಿ. ನಾವೇ ಮುಸ್ಕುನ್ ಜೋಳ ಹಾಕೊಂಡಿದೀವಿ. ಕಡ್ಡಿ ಅದು ನಮ್ದು ಚಾಪ್ ಕಟ್ರ್ ಇದೆ, ಹೊಡೆದಾಕ್ತಿವಿ. ಅದ್ ಬಿಟ್ರೆ ಬೇರೆ ಇನ್ನೇನಾದ್ರು ಮೇವು? ಅಷ್ಟೇ ಕೊಡ್ತಾ ಇರೋದು ನಾವು. ಆತರ ಏನಿಲ್ಲ, ಅಷ್ಟೇ ಕೊಡ್ತಾ ಇರೋದು. ಯಾಕಂದ್ರೆ ನಾವು ಇಲ್ಲಿ ಮಾಡಿರೋದು ಬ್ರೀಡಿಂಗ್ ಪರ್ಪಸ್ ಅಷ್ಟೇ. ಬ್ರೀಡಿಂಗ್ ಮೇನ್ ಅಷ್ಟೇ. ಬ್ರೀಡಿಂಗ್ ನಮ್ದೇನಿದ್ರು ಟಗರು ಆತರ ಏನ್ ಸಾಕಾಣಿಕೆ ಇಲ್ಲ. ಬ್ರೀಡಿಂಗ್ ಮರಿಗಳು ಬರ್ತಾರಂಗೆ ಇಲ್ಲಿ ಲೋಕಲ್ ರೈತರು ತಗೊಂಡ್ ಹೋಗ್ಬಿಡ್ತಾರೆ ನಮ್ಮ ಹತ್ರ. ಅವರು ಮರಿಗಳು ತಗೊಂಡ್ ಹೋಗ್ಬಿಡ್ತಾರೆ. ಹೌದು. ಎಷ್ಟು ತಿಂಗಳು ಮರಿ ಕೊಡ್ತಾ ಇದ್ದೀರಾ? ನಾವಿಲ್ಲಿ 3-3.5 ತಿಂಗಳು ಅಷ್ಟೇ. 3-3 ತಿಂಗಳು ಮರಿಗಳು ಕೊಟ್ಬಿಡ್ತೀರಾ? ನಮ್ದು ಅಷ್ಟು ಬತ್ತರಂಗೆ ತಗೊಂಡ್ ಹೋಗ್ಬಿಡ್ತಾರೆ. ಬೇಡಿಕೆ ಐತೆ. ಬೇಡಿಕೆ ಐತೆ. ಸಾಕು ಮರಿಗಳು ಒಂದ್ 6-6.5 ಪರ್. ಸೊ ನಿಮ್ಗೆ ಅದೇ ಬ್ರೀಡಿಂಗ್ ಮಾಡ್ತಾ ಇರೋದು ನಿಮ್ಗೆ? ಹೌದು. ಯಾಕಂದ್ರೆ ನಮ್ಗೆ ಅಷ್ಟು ಬೇಗ ನಾವು ಅಷ್ಟು ದೊಡ್ಡ ಸಾಕೋದ್ಕಿಂತ ಆ ಸಣ್ಣ ಮರಿಲೇ ತಗೊಂಡ್ ಹೋಗ್ಬಿಡ್ತಾರಲ್ಲ, ಹಂಗಾಗಿ ನಮ್ಗೆ
ನೀವ್ ಹೇಳೋದು ಈಗ ಕುರಿನ ಸಾಕಾಣಿಕೆ ಮಾಡಿ ಕುರಿನ ಒಂದು ವರ್ಷದ ಮಾರಾಟ ಏನ್ ಮಾಡ್ತೀವಲ್ಲ ಅದಕ್ಕಿಂತ ಬ್ರೀಡಿಂಗ್ ಬಂದು ಹೌದು. ಲಾಭದಾಯಕ. ಹೌದು ಬ್ರೀಡಿಂಗ್ ಅಲ್ಲಿ ಒಳ್ಳೆ ಲಾಭ ಇದೆ. ಹೌದು. ಈಗ ನಮ್ಗೆ 1 ವರ್ಷಕ್ಕೆ ಮರಿ ಆಗುತ್ತೆ. ಆಲ್ಮೋಸ್ಟ್ ಒಂದೊಂದು ಇನ್ನೂ ಬೇಗನೆ ಆಗ್ತವೆ. 1 ವರ್ಷ ತಗೊಳ್ಳೋದಿಲ್ಲ. ಒಂದೊಂದು 2 ಸೂಲು ಇರುವಂತ ಕುರಿಗಳು ಇವೆ. ಹಂಗಾಗಿ ನಮ್ಗೆ ಅಲ್ಲಿಗೆ ನಮ್ಗೆ ಇದಾಯ್ತಲ್ಲ, ಒಂದು ಕುರಿಗೆ 10,000 ಸಿಗುತ್ತೆ ಹೆಂಗೆ ಮಾಡಿದ್ರು. ಖರ್ಚು ಗಿರ್ಚು ಏನಿಲ್ಲ. ನಮ್ದು ಖರ್ಚೇನ್ ಜಾಸ್ತಿ ಇಲ್ಲ. ಖರ್ಚಂತೂ ಜಾಸ್ತಿ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮಾಡುದು ಸ್ವಲ್ಪ ನಮ್ಗೆ ಗೊತ್ತಾಯ್ತು, ಆಮೇಲೆ ಅನುಭವ ಆದ್ಮೇಲೆ ಬೇಡ ಇದು ಅಂದ್ಬಿಟ್ಟು ಸೈಲೇಜ್ ಎಲ್ಲ ತೊಟ್ಟಿದೆ. ಈಗ ಸ್ಟಾರ್ಟ್ ಮಾಡ್ತೀವಿ ತೊಟ್ಟಿ ಮತ್ತೆ. ಸೈಲೇಜ್ ಮಾಡ್ಕೊಂಡು. ಹೌದು. 3 ತೊಟ್ಟಿಗೆ ಹೆಚ್ಚು ಕಮ್ಮಿ ನಮ್ದು 10 ಟನ್ ಅಷ್ಟು ಹಿಡಿಸುತ್ತೆ 3 ತೊಟ್ಟಿ. ಈಗ ಎಷ್ಟು ನೀವು ಹೇಳಿದ್ರು 100 ಅಥವಾ 150 ಅಷ್ಟು ನಿಮ್ ಕುರಿಗಳಿದಾವೆ? ಈಗ 150 ಇದೆ. ಮರಿಗಳೆಲ್ಲ ಸೇರಿ 150 ಇದೆ. ಆಡುಗಳು 40 ಮಡಗಿದ್ದು ಫಸ್ಟ್ ಓತಗಳು ತೆಗ್ದು ಈಗ ಒಂದ್ ಸ್ವಲ್ಪ ಮನೆಗೆ ಅಂತ ಹೇಳ್ಬಿಟ್ಟು ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ 4-5 ಮೇಘ ಮಡಿಕೊಂಡಿದೀವಿ ಅಷ್ಟೇ ಮೇಕೆನ. ಈಗ ಈ ಒಂದ್ 150 ಕುರಿನ ಎಷ್ಟು ಜನ ಇದನ್ನ ಮೇಂಟೈನ್ ಮಾಡ್ತಾ ಇರೋದು? ಎಷ್ಟು ಜನ ಮಾಡ್ತಾ ಇದ್ರ? ಇದು ಮೇಂಟೈನ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಒಬ್ರೆ. ಹೊರಗಡೆ ಹೊಡ್ಕೋಗೋದೆಲ್ಲ ಒಬ್ರೆ. ಬಂದಾಗ ಸ್ವಲ್ಪ ಒಂದಿಬ್ರು ನಮ್ ತಾತ ನಮ್ ತಂದೆನ ಎಲ್ಲ ಸೇರ್ಕೊಂಡು ಒಂದ್ ಸ್ವಲ್ಪ ಇದ್ ಮಾಡ್ಕೊಂತಾರ ಅಷ್ಟೇ. ಒಳಗಡೆ ಬಂದಾಗ ಅಷ್ಟೇ ಮೇವಿಗೆ ಹಾಕ್ಬೇಕಾರೆ. ಹೊರಗಡೆ ಒಬ್ರೆ ಹೊಡ್ಕೊಂಡು ಹೋಗೋದು. ಕರ್ಕೊಂಡೋಗಿ ಮೇಯಿಸ್ಕೊಂಡು ಒಬ್ರೆ ಬಂದು ಇದ್ ಮಾಡ್ತಾರೆ. ಬಟ್ ತಂದ ನಂತರ ಸ್ವಲ್ಪ ಹೋಗ್ಬೇಕಾದ್ರೆ ಮತ್ತೆ ಬರ್ಬೇಕಾದ್ರೆ ಸ್ವಲ್ಪ 1-2-3 ಜನ ಸೇರ್ಕೊಂಡು ಇದ್ ಮಾಡ್ಕೊಂತೀವಿ ಅಷ್ಟೇನೆ. ನೀವು ಈಗ ಕಳೆದ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ಇದು ನಮ್ದು ವೃತ್ತಿನೇ ಅವಾಗಿಂದ. ಮುಂಚೆ ನಾವು ಕೊರೋನಾದಿಂದ ಬಂದ್ಮೇಲೆ ಕೊರೋನಾದಿಂದ ಜಾಯ್ನ್ ಆಗಿದ್ದೀರಾ? ಬಟ್ ನಿಮ್ಮ ಮನೆಯವರು ಮುಂಚೆಯಿಂದನೂ? ಹೌದು, ಮುಂಚೆಯಿಂದನೂ ಮೇಕೆ ಕುರಿ ಸಾಕಾಣಿಕೆಲ್ಲ ಇದ್ದಾರೆ. ಕುರಿ ಸಾಕಾಣಿಕೆ ಫಸ್ಟ್ ಕಮ್ಮಿ ಇದ್ದು, ಈಗ ಅದನ್ನೇ ನಾವು ಜಾಸ್ತಿ ಇನ್ಕ್ರೀಡ್ ಮಾಡ್ಕೊಂಡಿದೀವಿ ಜಾಸ್ತಿನ. ಈಗ ನೀವುನು ಯುವಕರಿದ್ರಿ. ಈಗ ಬಹಳಷ್ಟು ಯುವಕರು ಏನ್ ಮಾಡ್ತಾ ಇದಾರೆ, ಕೃಷಿ ಕಡೆ ಬರ್ತಾ ಇದಾರೆ. ಕೃಷಿ ಕಡೆ ಬರೋರಲ್ಲಿ ಒಂದೇನು ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅನ್ನೋಂಥವ್ರು ಇದಾರೆ. ಬಟ್ ಫಾರಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ಅಂತ. ಯಾವ್ದೇ ಕಾರಣಕ್ಕೂ ಇಷ್ಟು ಇದಾಗ ಮಾಡಬೇಡಿ. ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸಾಕು. ಸಿಂಪಲ್ ಅಂದ್ರೆ ಯಾವ ತರ ಮಾಡಿ? ಸಿಂಪಲ್ ಅಂದ್ರೆ ಈ ಅಟ್ಟಣಿಕೆ ಬೇಕು ಅಂತ ಏನಿಲ್ಲ, ಕೆಳಗಡೆನೆ ಮಾಡ್ಕೋಬಹುದು. ಈಗೆಲ್ಲ ಗೊತ್ತಿಲ್ದೇನೆ ಮಾಡಿ ಫೇಲ್ ಆಗಿ ಈಗೆಲ್ಲ ಇದ್ ಮಾಡ್ತಾ ಇದಾರೆ. ಅದು ನಮಗೂ ಅನುಭವ ಆಗೈತೆ. ಅಂದ್ರೆ ನೀವ್ ಹೇಳೋದು ಆಸೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಈ ನಾವು ಕಬ್ಬಣ ಹಾಕ್ಸಿರ್ತೀವಿ ಕೆಳಗಡೆ, ಈ ಮೇಕೆದು ಮತ್ತೆ ಕುರಿದು ಯಾವ್ದು ಗಂಜಲ ಬೀಳುತ್ತೆ, ಆಲ್ಮೋಸ್ಟ್ ನೀವ್ ಏನೇ ಮಾಡಿದ್ರು ರಸ್ಟ್ ಹಿಡಿದ್ಬಿಡುತ್ತೆ. 1 ವರ್ಷಕ್ಕೆ ನಿಮ್ಗೆಲ್ಲ ರಸ್ಟ್ ಹಿಡಿಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ನಾನ್ ಹೇಳೋದು ಅಟ್ಟಣಿಕೆ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಈಗ ಅವ್ರು ಏನಂದ್ರೆ ಹೊರಗಡೆಯಿಂದ ಬಂದವರು ಮೇಜರ್. ಹೌದು, ಯಾವ್ದೇ ಕಾರಣಕ್ಕೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ನೀವು ಬೇಕಾದ್ರೆ ಕುರಿಗಳ ಮೇಲೆ ಹಾಕೊಳ್ಳಿ ಅದನ್ನೇ. ಬಟ್ ಕುರಿಗೆ ಮೇವುಗೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ಫಾರಮ್ಗಂತೂ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಮಾಡ್ಕೊಳ್ಳಿ. 20 ಕುರಿಯಿಂದ ಸ್ಟಾರ್ಟ್ ಮಾಡಿ, ಇಲ್ಲ 10 ಕುರಿಯಿಂದ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಕೆಳಗಡೆನೆ ಮಾಡ್ಕೊಳ್ಳಿ. ಡೈಲಿ ಕ್ಲೀನ್ ಮಾಡ್ಕೊಳ್ಳಿ, ಕೆಳಗಡೆನೆ ಮಾಡ್ಕೊಳ್ಳಿ. ಬಟ್ ಇದಂತೂ ನಿಮ್ಗೆ ಲಾಸ್ ಆಗದೆ ಫಾರಂ ಅಲ್ಲೇ ಫೇಲ್ ಆಗೋದು ಜಾಸ್ತಿ. ಫೇಲ್ ಆಗೋದೇನಂದ್ರೆ ಇನ್ವೆಸ್ಟ್ಮೆಂಟ್ ಫಸ್ಟ್ ಫಾರಮ್ಗೆ ಮಾಡ್ತಾರೆ ಜಾಸ್ತಿ. ಇನ್ವೆಸ್ಟ್ಮೆಂಟ್ ಆಗತ್ತಿದ್ದು. ಹೌದು, ಇದನ್ನ ಕಡಿಮೆ ಮಾಡ್ಕೊಂಡ್ರೆ ಖರ್ಚು ಕಡಿಮೆ. ಆಲ್ಮೋಸ್ಟ್ ನಿಮ್ಗೆ ಅದೇ ನೀವು ಕುರಿಗಳ ಮೇಲೆ ಹಾಕೊಂಡ್ರೆ ನಿಮ್ಗೆ ಅಲ್ಲೇ ಇದಾಗುತ್ತೆ. ನೀವ್ ಹೇಳ್ದಂಗೆ ಈಗ ಸ್ಟಾಲ್ ಎಲ್ಲ ಫೇಲ್ ಆಗ್ತಾ ಇರೋದೇ ಸರ್. ಫಾರಂ ಗೆ ಇನ್ವೆಸ್ಟ್ ಮಾಡಿ ಫೇಲ್ ಆಗ್ತಾ ಇರೋದು. ಬಟ್ ನೀವು ಮಾಡಿದಿರಲ್ಲ, ಅದು ನಮಗೂ ಅದನ್ನೇ ಹೇಳ್ತಾ ಇರೋದು. ನಾವು ಫೇಲ್ ಆಗಿದೀವಿ ಅಂತ. ನಿಮ್ಗೆ ಅದು ಅನುಭವ ಆಗಿದೆ ಈಗ ನಮ್ಗೆ. ನಾವ್ ಯಾಕಾದ್ರೂ ಮಾಡೋದು ಇಷ್ಟು ಇನ್ವೆಸ್ಟ್ಮೆಂಟ್ ಇದಕ್ಕೆ ಅಂತ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರ ಇದಕ್ಕೆ? ಸರ್ ಇದಕ್ಕೆ ನಮ್ಗೆ 16 ಲಕ್ಷ ಆಗಿದೆ ಸರ್. ಇದು ಒಂದು 3167 ಐತೆ. ಎಷ್ಟಿದೆ? 67ಕ್ಕೆ 31 ಇದೆ. 67ಕ್ಕೆ 31 ಇದೆ. ಇದು ಹೌದು. ಸೊ ಇದ್ರದ್ದೇನು ನಮ್ಮ ಫಾರಂ ಅಲ್ಲಿ ಸರ್ 500 ಕುರಿ